ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು, ಘನತೆಯನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ತಾನೇ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 20ನೇ ವಾಕ್ಯ. ಆತನು ಅವರ ನಂಬಿಕೆಯನ್ನು ನೋಡಿ, ಅಪ್ಪ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂದನು. ದೇವರ ವಾಕ್ಯವನ್ನು ಓದುವಾಗ ನಾವೆಲ್ಲರೂ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿದವರು. ನಮ್ಮ ಜೀವಿತದ ಆಧಾರವೇ ನಂಬಿಕೆಯಾಗಿದೆ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಓದ್ತೀವಿ. ಹಾಗಾದರೆ ನಮ್ಮ ಜೀವಿತವೇ ನಂಬಿಕೆ, ನಂಬಿಕೆಯೇ ನಮ್ಮ ಉಸಿರು. ದೇವರನ್ನು ನಂಬಿಯೇ ನಾವು ಇಲ್ಲಿವರೆಗೂ ಜೀವಿಸ್ತಾ ಇದ್ದೇವೆ. ಮುಂದೆನೂ ನಂಬಿಕೆಯಿಂದಲೇ ನಾವು ಜೀವಿಸ್ತೇವೆ. ಇಲ್ಲಿ 17ನೇ ವಾಕ್ಯದಿಂದ ಓದುವಾಗ ಯೇಸುಸ್ವಾಮಿ ಪ್ರಸಂಗ ಮಾಡ್ತಾ ಇರುವಾಗ ಕೆಲವು ಮಂದಿ ಗಂಡಸರು ಒಬ್ಬ ಪಾರ್ಶ್ವಾಯು ರೋಗದವನನ್ನು ಹೊತ್ಕೊಂಡು ಬರ್ತಾರೆ. ಆದರೆ ಒಳಗೆ ತಗೊಂಡೋಗ ಯೇಸು ಹತ್ರ ತಗೊಂಡೋಗೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆ? ಜನರ ನಿಮಿತ್ತ. ಜನರು ಅಷ್ಟು ಗುಂಪು ಕೂಡಿದ್ದರಿಂದ ಯೇಸುವಿನ ಬಳಿಗೆ ಪಾರ್ಶ್ವಾಯು ರೋಗದವನನ್ನು ಕರ್ಕೊಂಡೋಗೋದಕ್ಕೆ ಇವ್ರಿಗೆ ಆಗಲ್ಲ. ಬಹಳ ಪ್ರಯತ್ನ ಮಾಡ್ತಾರೆ, ಬಟ್ ಅದು ಆಗಲ್ಲ. ಆಗದೇ ಇರುವಂಥ ಸಮಯದಲ್ಲಿ ಅವರು ನಿರಾಶರಾಗಿ ಹಿಂದೆ ಹೋಗಲ್ಲ. ಕೆಲವು ಟೈಮ್ಗಳಲ್ಲಿ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಥವಾ ಪ್ರಯತ್ನ ಮಾಡ್ತೀವಿ, ಆಗದೇ ಇದ್ದಾಗ ಬಿಟ್ಬಿಡ್ತೀವಿ, ನೋಡೋಣ ಆಮೇಲೆ ಅಂತ ಯೋಚನೆ ಮಾಡ್ತೀವಿ. ಇವರು ಈ ರೋಗಿಯನ್ನು ಕರ್ಕೊಂಡು ಬಂದವರು ನಾರ್ಮಲಾಗಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆಂದರೆ ಹಾಸಿಗೆ ಮೇಲೆ ಹೊತ್ಕೊಂಡು ಬಂದಿದ್ದಾರೆ. ಇದನ್ನು ಹಾಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಜನ ಬಿಡ್ತಾ ಇಲ್ಲ, ದಾರಿ ಬಿಡ್ತಾ ಇಲ್ಲ, ಫುಲ್ ಜನ ಆಗಿದ್ದಾರೆ. ಇವರು ವಾಪಸ್ ಕರ್ಕೊಂಡು ಹೋಗಲಿ. ನಾವಾಗಿದ್ದರೆ ವಾಪಸ್ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ತಿದ್ವಿ, ಇನ್ನೊಂದು ದಿವಸ ಯೇಸ್ವಾಮಿ ಎಲ್ಲಾದರೂ ಫ್ರೀಯಾಗಿ ಸಿಕ್ಕಿದಾಗ ನಮಗೆ ನೋಡೋಣ ಅಂತ ಯೋಚನೆ ಮಾಡ್ತೀವಿ ನಾವು. ಯಾಕೆಂದರೆ ಜನ ಜಾಸ್ತಿ ಇದ್ದಾರೆ. ಇವತ್ತು ಏನು ನಡೆಯಲ್ಲ, ಯೇಸ್ವಾಮಿನ ಮೀಟ್ ಮಾಡೋಕ್ಕಾಗಲ್ಲ. ಇಲ್ಲ ಅಂದರೆ ಅವರು ವಾಪಸ್ ಹೋಗ್ಬೋದಾಗಿತ್ತು, ಇಲ್ಲ ಅಂದರೆ ವೆಯ್ಟ್ ಮಾಡ್ಬೋದಾಗಿತ್ತು. ಯೇಸ್ವಾಮಿ ಪ್ರಸಂಗ ಮಾಡಿ ಮೀಟಿಂಗ್ ಮುಗಿಸಿ ಹೊರಗೆ ಬರ್ತಾರಲ್ಲ, ಹೊರಗೆ ಬಂದಾಗ ಯೇಸು ಹತ್ರ ತೋರಿಸಿ ಪ್ರಾರ್ಥನೆ ಮಾಡಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ಬೋದಾಗಿತ್ತು. ಬಟ್ ಇವರು ಕರ್ಕೊಂಡು ಬಂದಂತಹ ವ್ಯಕ್ತಿಗಳಲ್ಲಿ ಸಾಧಾರಣಕ್ಕಿಂತ ಮಿಗಿಲಾದಂತಹ ಒಂದು ನಂಬಿಕೆ ಇತ್ತು. ಅವರಲ್ಲಿ ಒಂದು ನಂಬಿಕೆ ಇತ್ತು, ನಾವು ಇವನನ್ನು ಹೊತ್ಕೊಂಡು ಬಂದಿದ್ದೀವಿ, ಈ ವ್ಯಕ್ತಿ ಯೇಸು ಹತ್ರ ಹೋದರೆ, ಯೇಸುವನ್ನು ಮೀಟ್ ಮಾಡಿದ್ರೆ ಇವನ್ನ ಮತ್ತೆ ನಾವು ಹೊತ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಯೇಸುವನ್ನು ಮೀಟ್ ಮಾಡೋವರೆಗೂ ಅಥವಾ ಯೇಸು ಇವನಿಗೋಸ್ಕರ ಬಿಡುಗಡೆ ಮಾಡೋವರೆಗೂ ನಾವು ಹೊತ್ಕೋಬೇಕಾಗತ್ತೆ ಅಷ್ಟೇ. ಅವರಲ್ಲಿ ಒಂದು ನಂಬಿಕೆ ಇತ್ತು, ಯೇಸುವಿನಲ್ಲಿ ಶಕ್ತಿ ಇದೆ. ಕಾರಣ 17ನೇ ವಾಕ್ಯ ನಾವು ಹಂಗೆ ನೋಡ್ತೀವಿ, ಗುಣ ಮಾಡುವುದಕ್ಕೆ ಕರ್ತನ ಶಕ್ತಿಯು ಆತನಲ್ಲಿತ್ತು ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದರೆ ಈ ಒಂದು ಹಗಲಿನ ಸಮಯದಲ್ಲಿ ಪ್ರಾರ್ಥನೆ ಮಾಡುವಂಥ ದೇವರ ಮಗುವೆ, ನಿನ್ನ ಸಮಸ್ಯೆಗೆ ಗುಣ ಮಾಡುವುದಕ್ಕೆ, ನಿನ್ನ ರೋಗವನ್ನು ಗುಣಪಡಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆಂಬುದನ್ನು ನೀನು ಮರಿಬಾರ್ದು. ನಿನಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಒಬ್ಬ ದೇವರಿದ್ದಾನೆಂಬುದನ್ನು ನೀನು ಮರಿಬಾರ್ದು. ಗುಣ ಮಾಡುವುದಕ್ಕೆ ಕರ್ತನ ಶಕ್ತಿ ಆತನಲ್ಲಿತ್ತು. ಆದರೆ ಶಕ್ತಿ ಇರುವವನು ಒಳಗೆ, ಶಕ್ತಿ ಬೇಕಾಗಿರುವವನು ಹೊರಗೆ. ನೋಡಿ ಎಷ್ಟು ವಿಪರ್ಯಾಸವಿದೆ. ಸೌಖ್ಯ ಮಾಡುವುದಕ್ಕೆ ಶಕ್ತಿಯುಳ್ಳಂತಹ ಯೇಸು ಒಳಗಿದ್ದಾರೆ, ಸೌಖ್ಯ ಬೇಕಾದಂತಹ ಪಾರ್ಶ್ವಾಯು ರೋಗಿ ಹೊರಗಿದ್ದಾರೆ. ಇವರಿಬ್ಬರು ಮೀಟ್ ಆದರೆ ಅಲ್ಲಿ ಅದ್ಭುತ ನಡೀತದೆ. ಆದರೆ ಮೀಟ್ ಆಗುವುದಕ್ಕೆ ತಡೆಯಾಗಿ ಜನರು ಅನೇಕರಲ್ಲಿದ್ದಾರೆ. ಆದರೆ ಈ ತಡೆಗಳನ್ನು ನೋಡಿ ನಿರಾಶರಾಗದೆ ಈ ಬಂದಂತಹ ಜನರು ತಡೆಗಳನ್ನು ಜಯಿಸುವುದಕ್ಕಾಗಿ ತೀರ್ಮಾನ ಮಾಡ್ತಾರೆ. ಏನು ಮಾಡ್ತಾರೆ ಅವರು ಮುಂದೆ ಹೋಗಿ ಎಷ್ಟು ಪ್ರಯತ್ನ ಮಾಡಿದ್ರು ಆಗದೇ ಇದ್ದಾಗ ಅವರು ಒಳಗೆ ತೆಗೆದುಕೊಂಡು ಹೋಗುವ ಮಾರ್ಗವನ್ನು ಕಾಣದೆ ಮನೆಯ ಮೇಲೆ ಹತ್ತಿ ಹೆಂಚುಗಳನ್ನು ತೆಗೆದು ಹಾಸಿಗೆ ಸಹಿತ ಅವನನ್ನು ಯೇಸುವಿನ ನಡುವೆ ಇಳಿಯಬಿಟ್ಟರು. ಗುಣ ಮಾಡುವುದಕ್ಕೆ ಶಕ್ತಿ ಇರುವ ಯೇಸು ಒಳಗೆ, ಗುಣ ಹೊಂದಬೇಕಾದವನು ಹೊರಗೆ. ಇವರಿಬ್ಬರ ಮಧ್ಯೆ ಮೀಟ್ ಮಾಡುವುದಕ್ಕೆ ತಡೆಯಾಗಿ ನಿಂತಿರುವ ಜನರ ತಡೆಯನ್ನು ನೋಡಿ ನಿರಾಶೆ ಪಟ್ಟು ಹಿಂದೆ ಹೋಗದೆ ಆ ತಡೆಗಳನ್ನು ಓವರ್ಕಮ್ ಮಾಡುವ ರೀತಿಯಲ್ಲಿ ಯೇಸುವಿನ ಬಳಿಯಲ್ಲಿ, ಶಕ್ತಿ ಇರುವವನ ಬಳಿಯಲ್ಲಿ ಈ ರೋಗಿಯನ್ನು ತಲುಪಿಸುವುದಕ್ಕಾಗಿ ತಡೆಗಳನ್ನು ಜಯಿಸುವಂತಹ ರೀತಿಯಲ್ಲಿ ಹೆಂಚುಗಳನ್ನು ತೆಗೆದು ಅವರು ಒಳಗೆ ಬಿಟ್ಟಿದ್ದರೆ, ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಯೇಸುವಿನಿಂದ ಬಿಡುಗಡೆ ಹೊಂದುವುದಕ್ಕೆ,
ತಡೆಯಾಗಿ ನಿಂತಿರುವ ಯಾವುದೇ ತಡೆಗಳನ್ನು ನೋಡಿ ನೀನು ನಿರಾಶನಾಗದೆ, ವೇದನೆ ಪಡದೆ, ದುಃಖ ಪಡದೆ, ತಡೆಗಳನ್ನು ಜಯಿಸುವಂಥ ರೀತಿಯಲ್ಲಿ ನೀನು ಮುಂದೆ ಹೆಜ್ಜೆ ಇಡುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವಂತಹ ಸರ್ವಶಕ್ತನಾದ ದೇವರು ಶಕ್ತಿಯುಳ್ಳವನಾಗಿ ಕಾಯ್ತಾ ಇದ್ದಾನೆ. ಈ ಹಗಲ ಸಮಯದಲ್ಲಿ ದೇವರು ನಮ್ಮ ನಂಬಿಕೆಯನ್ನು ನೋಡ್ತಾರೆ. ದೇವರ ವಾಕ್ಯ ಹೇಳ್ತದೆ, ಯೇಸು ಅವರ ನಂಬಿಕೆಯನ್ನು ನೋಡಿದು. ಈ ಪಾರ್ಶ್ವವಾಯು ರೋಗಿಯ ನಂಬಿಕೆಯೇನಲ್ಲ. ಅವರು ವೆಯ್ಟ್ ಮಾಡಲಿಲ್ಲ, ಅಲ್ಲಿ ಅವ್ರ ಮನೆಗೆ ಕರ್ಕೊಂಡೋಗಿ ಇನ್ನೊಂದು ದಿವಸ ಮೀಟ್ ಮಾಡೋಣ ಅಂತ ತಿಳ್ಕೊಳ್ಳಿಲ್ಲ. ಅವ್ರು ಯೋಚನೆ ಮಾಡಿದ್ರು, ನಾವು ಇವನನ್ನು ಒತ್ಕೊಂಡು ಬಂದಿದ್ದೀವಿ, ಮತ್ತೆ ಒತ್ಕೊಂಡು ಹೋಗಲ್ಲ, ನಾವು ನಡೆಸ್ಕೊಂಡು ಹೋಗ್ತೀವಿ, ಇವ್ನು ನಮ್ಮ ಜೊತೆ ನಡ್ಕೊಂಡು ಬರಬೇಕು. ಈ ದಿವಸಗಳಲ್ಲಿ ನಂಬಿಕೆಯಿಂದ ಮುಂದೆ ಹೆಜ್ಜೆ ಇಡುವಂಥ ದೇವರ ಮಗುವೆ, ನಿನಗಾಗಿ ಅಸಾಧ್ಯಗಳನ್ನು ಸಾಧ್ಯ ಮಾಡುವಂಥ ಒಬ್ಬ ದೇವರಿದ್ದಾನೆ. ಆದರೆ ನೀನು ತಡೆಗಳನ್ನು ನೋಡಿ ಹಿಂದೆ ಹೋಗಬಾರ್ದು, ತಡೆಗಳನ್ನು ನೋಡಿ ನಿರಾಶೆ ಪಡಬಾರ್ದು, ತಡೆಗಳನ್ನು ನೋಡಿ ವೆಯ್ಟ್ ಮಾಡಬಾರ್ದು. ಯೇಸುವನ್ನು ಮೀಟ್ ಮಾಡುವಂತಹ ಅನುಭವಕ್ಕಾಗಿ ಎಕ್ಸ್ಟ್ರೀಮ್ ಎಫರ್ಟನ್ನು, ಎಕ್ಸ್ಟ್ರಾ ಶ್ರಮವನ್ನು, ಪ್ರಯತ್ನವನ್ನು ನೀನು ಮಾಡೋದಾದರೆ ನಿನ್ನ ಪ್ರಯತ್ನವನ್ನು ನೋಡಿ ನಿನಗಾಗಿ ಅದ್ಭುತವನ್ನು ಮಾಡುವಂಥ ಒಬ್ಬ ದೇವರಿದ್ದಾನೆ. ತಡೆಗಳು ಬರುವುದು ಸಹಜ, ತೊಡಕುಗಳು ಬರುವುದು ಸಹಜ, ಅಡ್ಡಿಗಳು ಮಾಡುವಂಥದ್ದು ಸಹಜ. ಆದರೆ ಅದನ್ನು ನೋಡಿ ನಿರಾಶೆ ಪಡಬೇಡ, ನಂಬಿಕೆಯಿಂದ ಮುಂದೆ ಸಾಗು. ಯೇಸು ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. ಕಣ್ಣುಗಳನ್ನ ಮುಚ್ಚೋಣ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ದಿವಸ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇವಪ್ಪ. ದೇವರೇ, ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನಿಂದ ಬಿಡುಗಡೆ ಹೊಂದುವುದಕ್ಕೆ ತಡೆಯಾಗಿ ಬಂದಿರುವಂತಹ ಯಾವ ಸಮಸ್ಯೆ ಆದರೂ ಸಹ ನಾವು ಅದನ್ನು ಜಯಿಸಿ ಮುಂದೆ ಸಾಗಿ ಕರ್ತನೆ ಅದರ ಮೇಲೆ ದೊಡ್ಡ ಜಯವನ್ನು ಹೊಂದಿಕೊಳ್ಳುವಂತಹ ಕೃಪೆಯನ್ನು ನಮ್ಮ ಜೀವನದಲ್ಲಿ ಕೊಡಪ್ಪ. ಯಾರಾದರೂ ನಿರಾಶರಾಗಿ ತಡೆಗಳನ್ನು ನೋಡಿ ನಿರಾಶೆಯಲ್ಲಿರುವಂಥ ವ್ಯಕ್ತಿಗಳು ಯಾರಾದರೂ ನನ್ನನ್ನು ಕೇಳ್ತಾ ಇದ್ರೆ, ಯೇಸುವಿನ ನಾಮದಲ್ಲಿ ಆ ತಡೆಗಳನ್ನು ನೋಡಿ ಹಿಂದೆ ಹೋಗದೆ ಮುಂದೆ ನುಗ್ಗಿ ಜಯವನ್ನು ಕಾಣುವ ಹಾಗೆ ನಿನ್ನ ಮಕ್ಕಳಿಗೆ ನಿನ್ನ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.